ರಾಷ್ಟ್ರ ಯಾರೂ ಮಾಡೋಕ್ಕೆ ಹೊರಟಿಲ್ಲ. ಆದರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಆದ್ಯತೆ, ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಅಷ್ಟೇ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ, ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸು. ಮುಸಲ್ಮಾನರು ಯಾರೂ ಬಂದು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಿರಲಿಲ್ಲ. ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡ್ತೀವಿ ಅಂದ್ರಿ. ಅಲ್ಲಿ ಹೋಗಿ SDPIನವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಏನಿತ್ತಲ್ಲ ಅದನ್ನು ವಾಪಸ್ ತೊಗೊಂಡ್ರಿ. ಹಾಗೆ ಏನೇ ಹಿಂದೂಗಳು ಯಾರಾದರೂ ಬಂದು ಕೇಸರಿ ಪೇಟ ಹಾಕಕ್ಕೆ ಹೋದರೆ ತೆಗೆದು ಬಿಸಾಕಿರಿ. ನೀವು ಮುಸಲ್ಮಾನರಿಗೆ ಭಾಷಣ ಇಂಥವನ್ನೆಲ್ಲ ನೀವೇ ಮಾಡ್ಕೊಂಡು ಬಂದು ಅವ್ರ ಓಟ್ ಮಾತ್ರ ಬೇಕು, ಅವರಿಗೆ ನೀವು ರಾಜಕೀಯ ಪ್ರಾಧಾನ್ಯತೆಯನ್ನು ಕೊಡಲ್ಲ, ಅವರನ್ನು ನೀವು ಮೊಹಲ್ಲದಲ್ಲೇ ಇಟ್ಟಿದ್ದೀರಿ, ಸ್ಲಮ್ಗಳಲ್ಲೇ ಇಟ್ಟಿದ್ದೀರಿ ಅನ್ನೋದು ನಿಮ್ಮ 8 ವರ್ಷಗಳ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ. ನಿಮ್ಮ ಮಗನೂ ಅಷ್ಟೇ ಈ ಮುಸಲ್ಮಾನರನ್ನು ಓಲೈಸ್ಕೊಳ್ಳೋದಕ್ಕೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟಾ ಅಲ್ಲ, ಅದು ನಿಮ್ಮ ಅಪ್ಪನ ಕೋಟಾ. ನೀವು ಹಿಂದುತ್ವ ಅಂತ ಯಾವಾಗಲೂ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಆ ಜಾತಿ ನೀವು ಕುರುಬರಲ್ಲದೆ ಇದ್ರೆ ನಿಮ್ಗೆ ಯಾರು ಸಾರು ಕೊಡೋರು? ನೀವು ಸಿದ್ದರಾಮಯ್ಯನ ಮಗ ಅಲ್ದಿರ, ಅಪ್ಪನ ಕೋಟ ಜಾತಿ ಕೋಟ, ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ಟರೆ ನಿಮಗೆ ಬೇರೆ ಯಾವ ಅರ್ಹತೆಯೂ ಕೂಡ ಇಲ್ಲ ಸರ್. ದಯವಿಟ್ಟು ಇವತ್ತು ಯಾವುದು ಜನ ಕೇಳದೇ ಇದ್ದೋ ಪ್ರಚಲಿತದಲ್ಲಿರುವಂತಹ ವಿಚಾರಗಳನ್ನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಕ್ಕೆ, ಯಾರನ್ನ ಓಲೈಸೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ನೀವು ಹಿಂದೂ ರಾಷ್ಟ್ರ ಆಗೋಕ್ಕೆ ಬಿಡಲ್ಲ ಅಂತ ನೀವು ಹೇಳೋದ್ರಿಂದ ಮುಸಲ್ಮಾನರು ಮಾರು ಹೋಗಲ್ಲ ಅನ್ನೋದು ದಾವಣಗೆರೆಯಲ್ಲಿ ಮುಸಲ್ಮಾನ ಪ್ರಾಬಲ್ಯ ಇರುವಂತಹ, ಬಾಹುಳ್ಯ ಇರುವಂತಹ ಜಾಗದಲ್ಲಿ ಅವರಿಗೆ ನೀವು ನಿಮ್ಮಪ್ಪ ಟಿಕೆಟ್ ಕೊಡದೇ ಇದ್ದಾಗಲೇ ನಿಮ್ಮಪ್ಪ ಬರೀ ಭಾಷಣಕ್ಕಷ್ಟೇ ಮುಸಲ್ಮಾನರನ್ನು ಇಟ್ಕೊಂಡಿರೋದು ಅಂತ ಗೊತ್ತಾಗಿದೆ. ಇಲ್ಲಿ ತನ್ವೀರ್ ಸೇಠ್ ಅವರಿಗೆ 6 ಸರಿ ಗೆದ್ದಂಥ ಮನುಷ್ಯನಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದಾಗಲೇ ಮುಸಲ್ಮಾನರಿಗೆ ಅರ್ಥ ಆಗಿದೆ, ದಲಿತರಿಗೂ ಅರ್ಥ ಆಗಿದೆ. ನಿಮ್ಮಪ್ಪ ಅಹಿಂದ ಅಂತ ಹೇಳೋಂಥದ್ದು ಬರೀ ತನ್ನ ರಾಜಕಾರಣಕ್ಕೆ, ತನ್ನ ಮಗನ ಉದ್ಧಾರ ಮಾಡೋದಕ್ಕೇನೋ ಗೊತ್ತಾಗಿದೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಈ ಥರ ಅಪ್ರಸ್ತುತವಾದಂಥ ವಿಚಾರಗಳನ್ನು ತಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ.